ಅವ್ರು ಒಂದು ಹೊಸ ಬಂಬ್ ಹಾಕಿದಾರೆ ಸರ್. ಏನಂತ? ಸಮರ್ಥ ಅವ್ರು ಬಿಜೆಪಿಯಿಂದ ಟಿಕೆಟ್ ಪಡೆದ್ರು ಏನ್ ಆಶ್ಚರ್ಯ ಇಲ್ಲ. ಅವ್ರನ್ನೇ ಕೇಳ್ಬೇಕು ಈಗ, ಅವ್ರನ್ನೇ ಕೇಳ್ಬೇಕು. ಇನ್ನು ಮದುವೆ ಆಗಿಲ್ಲಲ್ಲ, ಅದಕ್ಕೆ ಹಂಗೆ ಹೇಳಿರ್ಬೇಕು. ಅಲ್ಲ, ಮೊದ್ಲಿಂದ ಹೊಂದಾಣಿಕೆ ಬಗ್ಗೆ ಮಾತಾಡ್ತಾ ಇದ್ರು ಸರ್ ಅವರು. ಯಾರು? ಯತ್ನಾಳ್ ಅವರು. ಏನಂತ? ಶಾಮನೂರ್ ಶಿವಶಂಕರಪ್ಪ ಅವ್ರ ಫ್ಯಾಮಿಲಿ, ಯಡಿಯೂರಪ್ಪ ಫ್ಯಾಮಿಲಿ ಹೊಂದಾಣಿಕೆಯಿಂದಾನೆ ಚುನಾವಣೆ ಮಾಡ್ತಾ ಇದೆ. ಸುಳ್ಳು. ಗೊತ್ತಿಲ್ಲಪ್ಪ ನನಗೆ. ಎಲ್ಲಿ ಬಿಡ್ತಾರೆ? ಇಲ್ಲಿ ಅದಾರಲ್ಲ ಅವ್ರ ಸ್ನೇಹಿತರೆಲ್ಲ. ನೋಡಪ್ಪ, ಮುಂಚಿನಿಂದಲೂ ಕ್ಷೇತ್ರದ ಬಗ್ಗೆ ನಮಗೂ ಚಿರಪರಿಚಿತರು. ನಾವು ಹುಟ್ಟಿ ಬೆಳೆದಿರೋದು ಅದೇ ಕ್ಷೇತ್ರದಾಗ. ಎಲ್ಲ ಸಮಾಜದವರು ಜೊತೆಗೆ ಮಿಲನ ಆಗಿ ಎಲ್ಲ ಸಮಾಜದವ್ರ ಜೊತೆಗೆ ಒಡನಾಟ ಇತ್ತು. ಎಲ್ಲ ಜಾತಿ ಎಲ್ಲ ಜನಾಂಗದವ್ರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡೆ ನಮ್ಮ ತಂದೆಯವರು. ನಾವಾದ್ರೂ ನಾನು 2 ಸತಿ ಗೆದ್ದೇನೆ, ತಂದೆಯವರು 6 ಸತಿ ಗೆದ್ದಾರ, ಮತ್ತೆ 1 ಸತಿ ಲೋಕಸಭಾ ಸದಸ್ಯರಾಗಿದ್ದರು. ಆ ನಿಟ್ಟಿನಲ್ಲಿ 2008ರಲ್ಲಿ ಬೈಫರ್ಗೇಷನ್ ಆದಾಗ ನಾನು ನಾರ್ತಿಗೆ ಬಂದೆ, ಅವರು ಸೌತಿಗೆ ಇದಾದ. ಮಾಯಕೊಂಡ ಮತ್ತು ದಾವಣಗೆರೆ 2 ಸೇರಿ 3 ಕಾನ್ಸ್ಟಿಟ್ಯೂನ್ಸಿ ಆದ. ಆ ನಿಟ್ಟಿನಲ್ಲಿ ಒಳ್ಳೆ ಕಾನ್ಸ್ಟಿಟ್ಯೂನ್ಸಿ, ಒಳ್ಳೆ ಸಾಕಷ್ಟು ಕೆಲಸವನ್ನು ಮಾಡಿದ್ದೀವಿ. ಇವತ್ತು ಹೇಳ್ಬೋದು ಕೆಲಸ ಮಾಡಿಲ್ಲ ಅಂತ. ಈ ಭಾಳ ಕೆಲಸ ಆಗ್ಯಾವ. 2003ಯಲ್ಲಿ ನನ್ನ ಕೇಳಿದ್ರೆ ಉತ್ತರಕ್ಕಿಂತ ದಕ್ಷಿಣದಲ್ಲೇ ಜಾಸ್ತಿ ಕೆಲಸ ಆಗ್ಯಾವ. ಪ್ರತಿಯೊಂದು ರಸ್ತೆಗಳು, ರೋಡ್ಗಳು 90% ಕಾಂಕ್ರೀಟೀಕರಣ ಆಗಿದೆ ಮತ್ತು ನೀರಿನ ವ್ಯವಸ್ಥೆ ಆಗಿದೆ. ಆಮೇಲೆ ಎಸ್ಪೆಷಲಿ ಸ್ಟ್ರಾಮ್ ವಾಟರ್. ಅವ್ರು ಯಾರು ಮಾತಾಡಲಿ, ಅದಕ್ಕೆಲ್ಲ ಚುನಾವಣೆ ಸಮಯ ಮಾತಾಡಲಿ. ಈಗ ನಾರ್ತಿಗಿರೋವು, ಸಿಟಿಯಾಗಿರೋದು ವಾಟ ಎಲ್ಲ ಆ ಕಡೆ ಸೌತಿಗೆ ಐತಿ. 3 ಹಳ್ಳಗಳು ಬರ್ತಾವೆ. 3 ಹಳ್ಳದಾಗಿಂದಾನೆ ನೀರು ಅಲ್ಲಿಂದನೇ ಹೋಗ್ಬೇಕು. ನಮ್ದು ವಾಟ ಇರೋದು ಬಾತಿ ಆಗಿರ್ಬೋದು, ಜಾಲಿನಗರ ಆಗಿರ್ಬೋದು, ಮತ್ತು ಭಾರತ್ ಕಾಲೋನಿ ಆಗಿರ್ಬೋದು, ಚೌಕಿಪೇಟೆ ಆಗಿರ್ಬೋದು. ಈ ರೀತಿ ಎಲ್ಲವೂ ಅದೇ ಭಾಗದಲ್ಲೇ ನೀರು ಹೋಗ್ತೈತಿ. ಅವೆಲ್ಲವೂ ಅಭಿವೃದ್ಧಿ ಆಗ್ಯಾವ. ಮುಂಚೆಗೂ ಈಗೂ ಸಾಕಷ್ಟು ಅಭಿವೃದ್ಧಿ ಆಗೈತಿ. ಇನ್ನೂ ಅಭಿವೃದ್ಧಿ ಮಾಡೋಣ, ಅದರಲ್ಲಿ ಏನು ಇದಿಲ್ಲ. ಏನು ಮುಖ್ಯವಾಗಿ ಹೇಳ್ಬೇಕಪ್ಪ ಅಂದ್ರೆ ನೀರಿಂದು 94ರಾಗ ನಾನು ನೋಡ್ದಂಗೆ ತಂದೆಯವರು ಚುನಾವಣೆ ಮಾಡಿದಾಗ ಅಲ್ಲಿ ರಾತ್ರಿ ಕೈಗಾಡಿ, ಎತ್ತಿನ ಗಾಡಿ ತಗೊಂಡು ಕೈಗಡೆಗೆ ದಬ್ಕೊಂಡು ಬಾತಿಕೆರೆಗೆ ಹೋಗೋರು. 4 ಅಣಿ 8 ಅಣಿ ಒಂದೊಂದು ಗಾಡಿ ತಗೊಂಡು ಅಲ್ಲಿಗೆ ಬರೋರು. ಆಗಿನ ಕಾಲದಲ್ಲೇ 42 ಓವರ್ ಟ್ಯಾಂಕ್ಗಳು ಮಾಡಿ ಸೆಕೆಂಡ್ ಸ್ಟೇಜ್ ವಾಟರ್ ಸಪ್ಲೈ ಮಾಡಿ ಇವತ್ತೆಲ್ಲಾರು ಹೋಗ್ತದಾರ? ಇಲ್ಲ, ಯಾರು ಹೋಗ್ತಾರೆ? ಹಳೆ ಊರಾಗ ಸಾಕಷ್ಟು ಅದು ಅಭಿವೃದ್ಧಿ ಆಗೈತೆ. ಮತ್ತು ಕೆರೆ ಮಾಡಿದ್ಮೇಲೂ ವಾಟರ್ ಟೇಬಲ್ ಏರಿದೆ. ಒಳ್ಳೊಳ್ಳೆ ಕೆಲಸಗಳು ಆಗಿಲ್ಲ ಅಂತಲ್ಲ, ಸುಮ್ಮನೆ ಮಾತಾಡ್ಬೇಕು ಬಾಯಿ ಚಟಕ್ಕೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.